ಏನ್ ನಿಮ್ಮ ಹೆಸರು? ನನ್ನ ಹೆಸರು ಅಮುದ ಅಂತ. ಅಮುದ ಅವ್ರೆ, ಅವ್ರು ಯಾರೋ ಹೇಳಿದ್ರಪ್ಪ ಅಲ್ಲಿ ಮುಂದೆ ಅವ್ರ ಏರಿಯಾದಲ್ಲಿ ಪ್ರಾಬ್ಲಮ್ ಇಲ್ವಂತೆ. ಮುಂದ್ಗಡೆ ಇರೋರಿಗೆ ಪ್ರಾಬ್ಲಮ್ ಇಲ್ಲ ಸರ್, ಒಳಗಡೆ ಇರೋರಿಗೆಲ್ಲ ಪ್ರಾಬ್ಲಮ್. ಮಜಾ ಏನ್ ಗೊತ್ತಾ ಅಮುದ ಅವ್ರೆ, ಅವ್ರ ಮನೆಗೆ ಹಕ್ಕುಪತ್ರ ಕೊಟ್ಟಿಲ್ವಂತೆ, ಅದು ಪ್ರಾಬ್ಲಮ್ ಅಲ್ವಾ? ಯಾರಿಗೂ ಕೊಟ್ಟಿಲ್ಲ, ಅದು ಪ್ರಾಬ್ಲಮ್ ಅಲ್ವಂತೆ. ಅವರಿಗೆ ಯಾರಿಗೂ ಕೊಟ್ಟಿಲ್ಲ. 30 ಒಬ್ಬರಿಗೆ 7 kg ಅಕ್ಕಿ ಕೊಡ್ತಾರಂತೆ, ಅದು ಪ್ರಾಬ್ಲಮ್ಮೇ ಅಲ್ವಂತೆ. ಡ್ರೈನೇಜು ತುಂಬ್ಕೊಳ್ಳುತ್ತಂತೆ, ಅದು ಪ್ರಾಬ್ಲಮ್ಮೇ ಅಲ್ವಂತೆ. ನೀರು ಬಂದಾಗ ತುಂಬ್ಕೊಳ್ಳುತ್ತಂತೆ, ಅದು ಪ್ರಾಬ್ಲಮ್ಮೇ ಅಲ್ವಂತೆ. ನಿಮ್ ಪ್ರಕಾರ ಅದು ಪ್ರಾಬ್ಲಮ್ ಅಲ್ವಾ? ಪ್ರಾಬ್ಲಮ್ಮೇ ಸರ್. ಮತ್ತೆ ಸಾಲ್ವ್ ಮಾಡ್ಬೇಕಾ ಬೇಡವಾ? ಸಾಲ್ವ್ ಮಾಡ್ಬೇಕು, ನಿಮ್ಮಂತವ್ರು ಬಂದು ಹೆಲ್ಪ್ ಮಾಡ್ಬೇಕಲ್ವಾ? ಮತ್ತೆ ಏರಿಯಾದಲ್ಲಿ ಅಂತವ್ರು ಒಬ್ರು ಇದ್ರೆ ಏನಾಗುತ್ತೆ ಕತೆ? ಏನಕ್ಕೆ ಲಾಭ ಇಲ್ಲ. ಮತ್ತೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಏನ್ ಮಾಡಕ ಅಲ್ವಾ? 10 ಜನದಲ್ಲಿ ಒಬ್ರು ಹಿಂಗಿದ್ದಾರೆ, ಒಬ್ರು ಹಂಗಿದ್ದಾರೆ, ಏನ್ ಮಾಡಕ್ಕಾಗುತ್ತೆ? ಅಲ್ವಾ? ನಮಗ್ ಬಂದು ಮಳೆ ಬಂದ್ರೆ ಮನೆ ಎಲ್ಲ ಸುರಿತಾ ಇದೆ, ನೀರ್ ತುಂಬ್ಕೊಳುತ್ತೆ ಮೋರಿಯಲ್ಲಿ. ಇಷ್ಟೇನಾ ನಿಮ್ಮ ಮನೆ? ಇಷ್ಟೇ ಇಷ್ಟೇ. ಇಷ್ಟೇ. ಮತ್ತೆ ಮಲಗದಲ್ಲಿ ಮಲ್ಗೋದು ಬೇರೆ, ಬಾಡಿಗೆ ಮನೆ ಮಾಡಿದೀವಿ. ಬಾಡಿಗೆ ಮನೆ, ಇದು ಸ್ವಂತ? ಇದು ಬಾಡಿಗೆ ಆಗಿದೆ. ಇದು ಬಾಡಿಗೆನೆ, ಮಲಗೋದು ಬಾಡಿಗೆನೆ. ಅಮುದ ಅವ್ರಿಗೆ ಸ್ವಂತ ಮನೆ ಇಲ್ಲ? ಸ್ವಂತ ಮನೆ ಇತ್ತು, ಎಲ್ಲ ಹಾಳಾಗೋಯ್ತು. ಎಲ್ಲೋಯ್ತು? ಇಲ್ಲೇ ಇಲ್ಲೇ ಇತ್ತಾ? ಇಲ್ಲೇ ಇತ್ತು ನೋಡಿ ಹ್ಯಾರಿಸ್ ಅವ್ರೆ, ನಿಮ್ಮದೇ ಕ್ಷೇತ್ರದ ನಿಮ್ಮದೇ ಜನ ಮೇಲ್ಗಡೆ ಇದ್ದೆ, ಮನೆನೇ ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಇದ್ದೆ ಆ ಕಡೆ ಲೈನಲ್ಲಿ. ನಮ್ಮ ತಮ್ಮ ಬಂದು ನಮ್ಮಮ್ಮ ದುಡ್ದಿದ್ದು ನನಗೆ ಸ್ವಂತ ಅಂತ ಕೂತ್ಕೊಂಡು, ಅದು 2 ಮನೆ ಇದ್ದಿದ್ದು. ನನಗೊಂದು ಮದುವೆ ಆಗಿದ್ದವಾಗ ಕೊಟ್ಟಿದ್ರು. ಈಗ 2 ಮನೆ ಒಂದೇ ಮಾಡ್ಕೊ, ನೀನೇ ಇದ್ಕೊ ಅಂತ ಹೇಳ್ದ. ಇವಾಗ ನನಗೆ ಬೇಕು ಅಂತ ಕೂತ್ಕೊಂಡಿದ್ದೇನೆ, ಏನ್ ಮಾಡಕ್ಕಾಗುತ್ತೆ?